Dear students, another one problem. He ಕೊಟ್ಟಿದ್ದಾರೆ ನೋಡಿ. The cell in which the following reaction occurs. Cell reaction ಕೊಟ್ಟಿದ್ದಾರೆ. 2Fe3 plus aqueous plus 2I minus aqueous give rise to 2Fe2 plus aqueous plus I2 solid, iodine solid. I2 solid has E0 cell equal to 0.236 volt at 298 Kelvin. Calculate the standard Gibbs energy. ಏನೇನ್ ಕೊಟ್ಟಿದ್ದಾರೆ, ಏನೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಸ್ಟ್ಯಾಂಡರ್ಡ್ ಗಿಬ್ಸ್ ಎನರ್ಜಿ ಅಂಡ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ದಿ ಸೆಲ್ ರಿಯಾಕ್ಷನ್. ಎರಡು ಫಾರ್ಮುಲಾ ಯೂಸ್ ಮಾಡ್ಕೋಬೇಕಾಗುತ್ತೆ. ಯಾವ್ಯಾವುದು? ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ, ಅದಕ್ಕೆ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಡೆಲ್ಟಾ Rg0 equal to minus NFE0 cell. Next another one, equilibrium constant. Equilibrium constant ಅಂದ್ರೆ ಗಿಬ್ಸ್ ಎನರ್ಜಿ ಅಂಡ್ ದೆನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಗೆ ರಿಲೇಷನ್ ಗೊತ್ತಿದೆ ನಿಮಗೆ. ಯಾವುದು? ಎಸ್, ಡೆಲ್ಟಾ Rg is equal to delta Rg0 is equal to the minus RT ln Kc. ಓಕೆ, ಎರಡು ಫಾರ್ಮುಲಾಗೂ ನಾವು ಅಪ್ಲೈ ಮಾಡಬೇಕಾಗುತ್ತೆ ನೋಡಿ. ಫಸ್ಟ್ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿನ ಫೈಂಡ್ ಔಟ್ ಮಾಡೋಣ. ಸ್ಟ್ಯಾಂಡರ್ಡ್ ಗಿಬ್ಸ್ ಎನರ್ಜಿ, ವಿ ನೋ ದಟ್ ಫಾರ್ಮುಲಾ ಡೆಲ್ಟಾ G0 ಅಥವಾ ಸ್ಟ್ಯಾಂಡರ್ಡ್ ಗಿಬ್ಸ್ ಎನರ್ಜಿ ಇಸ್ ಈಕ್ವಲ್ ಟು ಮೈನಸ್ NFE0 ಸೆಲ್. ಓಕೆ, ಎನ್ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ವಾಲ್ವ್ಡ್ ಇನ್ ದಿ ರಿಯಾಕ್ಷನ್. ಎಷ್ಟು ಎಲೆಕ್ಟ್ರಾನ್ ನೋಡಿ, 2Fe3 ಪ್ಲಸ್ ಇಂದ 2Fe2 ಪ್ಲಸ್ ಆಗ್ತಾ ಇದೆ. 3 ಪ್ಲಸ್ ಇಂದ 2 ಪ್ಲಸ್ ಹೋಗ್ತಾ ಇದೆ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ರಿಸೀವ್ ಆಗ್ತಾ ಇದೆ? ಎಸ್, 1 ಎಲೆಕ್ಟ್ರಾನ್ ರಿಸೀವ್ ಆಗ್ತಾ ಇದೆ. ಇಲ್ಲಿ ಕೋಎಫಿಷಿಯಂಟ್ 2 ಇರೋದ್ರಿಂದ 2 ಎಲೆಕ್ಟ್ರಾನ್. ಓಕೆ, 2 ಎಲೆಕ್ಟ್ರಾನ್ ರಿಸೀವ್ ಆಗ್ತಾ ಇದೆ. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಲಾಸ್ ಆಗ್ತಾ ಇದೆ ರೀ? 2 ಎಲೆಕ್ಟ್ರಾನ್ ಲಾಸ್ ಆಗ್ತಾ ಇದೆ. ದಟ್ಸ್ ವೈ 2 ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಇನ್ ದಿ ರಿಯಾಕ್ಷನ್. ಓಕೆ, ಹೇಗೆ ನಿಮಗೆ ಗೊತ್ತಾಗಿರ್ಬೇಕು ನೋಡಿ. ಇಲ್ಲಿ Fe3 ಪ್ಲಸ್ ಇಂಟು Fe2 ಪ್ಲಸ್ 1 ಅಲ್ವಾ, 1 ಎಲೆಕ್ಟ್ರಾನ್. ಬಟ್ ಇಲ್ಲಿ ಕೋಎಫಿಷಿಯಂಟ್ 2 ಇರೋದ್ರಿಂದ ಇಂಟು 1 ಇಂಟು 2, 2 ಇಂಟು 1 2 electrons, totally 2 electrons involved in the reaction. That's why N we called as N equal to 2. F under Faraday constant, already you know that 96487 ಅಂತ ಇದೆ. ಡೈರೆಕ್ಟ್ಲಿ ನಾನು ನಿಯರ್ಲಿ is equal to the 96500 ಕೂಲಂಬ್ ಪರ್ ಮೋಲ್ ಅಂತ ಬರ್ಕೊಳ್ತಿದ್ದೀನಿ. ಓಕೆ, ನೆಕ್ಸ್ಟ್ E0 ಸೆಲ್ ಕೊಟ್ಟಿದ್ದಾರೆ ವ್ಯಾಲ್ಯೂ. E0 ಸೆಲ್ ಎಷ್ಟಿದೆ? 0.236 ವೋಲ್ಟ್. ಅದನ್ನೇ ಬರ್ಕೊಂಡಿದ್ದೀನಿ. E0 ಸೆಲ್ ಕೊಟ್ಟು 0.236 ವೋಲ್ಟ್. ಇಷ್ಟನ್ನು ಕೂಡ ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. -2 ಮೈನಸ್ ಹಾಗೆ ಇದೆ. n ಅಂದ್ರೆ 2 ಹಾಕೊಂಡಿದ್ದೀನಿ ಇಂಟು 96500 ಕೂಲಂಬ್ ಪರ್ ಮೋಲ್ ಇಂಟು 0.236 ವೋಲ್ಟ್. ಓಕೆ, ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಜೌಲ್ ಈಕ್ವಲ್ ಟು ವೋಲ್ಟ್ ಇಂಟು ಕೂಲಂಬ್. ಕೂಲಂಬು ಇಲ್ಲಿ ವೋಲ್ಟ್ ಇದೆ, ಅದನ್ನ ನಾನು ಏನಕ್ಕೆ ಕನ್ವರ್ಟ್ ಬರ್ತೀನಿ? ಜೌಲ್ ಅಂತ ಬರ್ಕೊಳ್ತೀನಿ. ಕೂಲಂಬ್ ಇಂಟು ವೋಲ್ಟ್ ಈಕ್ವಲ್ ಟು ಜೌಲ್. ಓಕೆ, ದಟ್ಸ್ ವೈ ಜೌಲ್ ಈಗ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಪರ್ ಮೋಲ್ ಇದೆ, ಪರ್ ಮೋಲ್ ಬರ್ಕೊಂಡಿದ್ದೀನಿ. ಇಷ್ಟು ಕೂಡ ಮಲ್ಟಿಪ್ಲೈ ಮಾಡಿದ್ರೆ -2 ಇಂಟು 96500 ಇಂಟು 0.236 ಇಷ್ಟು ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಆಗಿ ಇಟ್ಕೊಂಡಿದ್ದೀನಿ 45548 ಜೌಲ್ ಪರ್ ಮೋಲ್ ಬರುತ್ತೆ. ದಿಸ್ ಇಸ್ ದಿ ಡೆಲ್ಟಾ G0 ಅಥವಾ ಗಿಬ್ಸ್ ಎನರ್ಜಿ. ಗಿಬ್ಸ್ ಎನರ್ಜಿಗೆ ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಎನ್ ಅಂದ್ರೆ ಗೊತ್ತಾಯ್ತು, ಫ್ಯಾರಡೆ ಕಾನ್ಸ್ಟೆಂಟ್ ಗೊತ್ತಿದೆ, E0 ಸೆಲ್ ಆಲ್ರೆಡಿ ಕೊಟ್ಟಿದ್ದಾರೆ. ಇಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ಈ ವ್ಯಾಲ್ಯೂ ಸಿಗುತ್ತೆ. ಓಕೆ, ನೆಕ್ಸ್ಟ್ ನಮಗೆ ಏನ್ ಬೇಕಂತೆ? ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸೆಕೆಂಡ್ ಒನ್, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ರೆ Kc, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು Kc. ಓಕೆ, ನಾವು ಇದು ಏನ್ ಫಾರ್ಮುಲಾ ತಗೋಬೇಕಾಗುತ್ತೆ Kc ಫೈಂಡ್ ಔಟ್ ಮಾಡಬೇಕು ಅಂದ್ರೆ? ಇಲ್ಲಿ ಗಿಬ್ಸ್ ಎನರ್ಜಿ ಗೊತ್ತಿದೆಯಾ? ಗಿಬ್ಸ್ ಎನರ್ಜಿ, ರಿಲೇಷನ್ ಬಿಟ್ವೀನ್ ದಿ ಗಿಬ್ಸ್ ಎನರ್ಜಿ ಅಂಡ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇದೆ. ಆ ರಿಲೇಷನ್ ಅನ್ನು ತಗೋಬೇಕು. ಆ ರಿಲೇಷನ್ ಏನಿದೆ? ಡೆಲ್ಟಾ G0 ಈಕ್ವಲ್ ಟು ಮೈನಸ್ RT ln Kc ಯೂಸ್ ಮಾಡ್ಕೊಂಡಿದೀವಿ. ಇದು ಯಾವ ರೀತಿ ಬಂತು ಬರ್ಕೊಂಡಿದೀವಿ ಆಲ್ರೆಡಿ ಕೂಡ, ಹೌದಲ್ವಾ? ರಿಲೇಷನ್ ಬಿಟ್ವೀನ್ ದಿ Gibbs energy and equilibrium constant. This is delta G0 equal to minus RT ln Kc. Kc ಅಂದ್ರೆ equilibrium constant. R ಅಂದ್ರೆ gas constant. T ಅಂದ್ರೆ temperature. Temperature ಎಷ್ಟು ಕೊಟ್ಟಿದ್ದಾರೆ? at 298 Kelvin ಕೊಟ್ಟಿದ್ದಾರೆ. Okay, temperature 298 Kelvin. Okay,
ಆರ್ ಅಂದ್ರೆ ಗೊತ್ತಿದೆ ಗ್ಯಾಸ್ ಕಾನ್ಸ್ಟೆಂಟ್ ಎಷ್ಟು 8.314 ಜೌಲ್ ಪರ್ ಕೆಲ್ವಿನ್ ಪರ್ ಮೋಲ್. ಆರ್ ಟಿ ಅಂದ್ರೆ ಟೆಂಪರೇಚರ್ 298 ಕೆಲ್ವಿನ್. ಲ್ಯಾನ್ ಇದೆ ಲ್ಯಾನ್. ನೆಕ್ಸ್ಟ್ ಕೆಸಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ಇದನ್ನೇ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ನೆಕ್ಸ್ಟ್ ಡೆಲ್ಟಾ ಜಿ ನಾಟ್ ಆಲ್ರೆಡಿ ಬಂದಿದೆ -45548 ಜೌಲ್ ಪರ್ ಮೋಲ್. ಓಕೆ, ಲ್ಯಾನ್ ಇರೋದನ್ನ ನಾನು ಲಾಗಿ ಕನ್ವರ್ಟ್ ಮಾಡಿ ಈ ಫಾರ್ಮುಲಾ ಬರ್ಕೊಳ್ತಾ ಇದ್ದೀನಿ. ಅಂದ್ರೆ ಡೆಲ್ಟಾ ಜಿ ನಾಟ್ ಲ್ಯಾನ್ ಇರೋದು ಲಾಗಿಗೆ ಕನ್ವರ್ಟ್ ಮಾಡಿ ಬರ್ಕೊಳ್ತಾ ಇದ್ದೀನಿ. ಲ್ಯಾನ್ ಇಸ್ ಕನ್ವರ್ಟೆಡ್ ಇಂಟು ಲಾಗ್. ಆಗ ನಾನು -2.303 ಆರ್ ಟಿ ಲ್ಯಾನ್ ಇರೋದನ್ನ ಲಾಗ್. ಲ್ಯಾನ್ ಕನ್ವರ್ಟ್ ಇಂಟು ಲಾಗ್ ವಿ ಆಡ್ 2.303. ಇದನ್ನ ಎಕ್ಸ್ಟ್ರಾ ನಾವು ಸೇರಿಸ್ತೀವಿ ಈ ಫಾರ್ಮುಲಾಗೆ. -2.303 ಆರ್ ಟಿ ಲಾಗ್ ಕೆ ಸಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಏನು, ಕೆ ಸಿ ಬೇಕಾಗಿರೋದು. ದಟ್ಸ್ ವೈ ಲಾಗ್ ಕೆ ಸಿ ಸಪರೇಟ್ ತಗೊಳ್ತಿದ್ದೀನಿ. ಲಾಗ್ ಕೆ ಸಿ ಇಸ್ ಈಕ್ವಲ್ ಟು -2.303 ಏನಾಗುತ್ತೆ ಈ ಸೈಡ್ ಬಂತು ಅಂದ್ರೆ ಡೆಲ್ಟಾ ಜಿ ನಾಟ್ ಮೈನಸ್ ಡೆಲ್ಟಾ ಜಿ ನಾಟ್ ಹಾಗೆ ಬರ್ಕೊಂಡಿದ್ದೀನಿ ಡಿವೈಡೆಡ್ ಬೈ 2.303 ಆರ್ ಟಿ ಲಾಗ್ ಕೆ ಸಿ ಈಕ್ವಲ್ ಟು ದಿಸ್ ಒನ್. ಓಕೆ, ನೆಕ್ಸ್ಟ್ ಡೆಲ್ಟಾ ಜಿ ನಾಟ್ ವ್ಯಾಲ್ಯೂ ಎಷ್ಟಿದೆ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಡಿವೈಡ್ ಬೈ 2.303 ಆರ್ ಅಂದ್ರೆ ಗ್ಯಾಸ್ ಕಾನ್ಸ್ಟೆಂಟ್ 8.314 ಜೌಲ್ ಪರ್ ಕೆಲ್ವಿನ್ ಪರ್ ಮೋಲ್ into temperature 298 Kelvin. Here joule per mole, here joule cancel, per mole cancel, next to Kelvin per Kelvin cancel. Totally ಎಲ್ಲ ಯೂನಿಟ್ ಕೂಡ ಕ್ಯಾನ್ಸಲ್ ಆಯಿತು. ಇಷ್ಟನ್ನು ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ವ್ಯಾಲ್ಯೂ ಏನು ಸಿಗುತ್ತೆ ಅಂದ್ರೆ 7.987 ಸಿಗುತ್ತೆ. ಇಷ್ಟರದ್ದು ವ್ಯಾಲ್ಯೂ ಏನಾಗುತ್ತೆ 7.982. ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್. ಓಕೆ, ಇಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ 7.982 ಬರುತ್ತೆ. ಲಾಗ್ ಕೆ ಸಿ ಈಕ್ವಲ್ ಟು ನಮಗೆ ಬೇಕಾಗಿರೋದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ ಸಿ ಮಾತ್ರ ಬೇಕಾಗಿರೋದು. ಹಾಗಾದ್ರೆ ಲಾಗು ಈಕ್ವಲ್ ಟು ಇಂದ ಆಚೆ ಹೋಗ್ತಾ ಇದೆ ಅಂದ್ರೆ ಲಾಗ್ ಇಸ್ ಕನ್ವರ್ಟೆಡ್ ಇಂಟು ಆಂಟಿ ಲಾಗ್. ಈಕ್ವಲ್ ಟು ಇಂದ ಆ ಸೈಡ್ ಹೋಗ್ತಾ ಇದೆ ಅಂದ್ರೆ ದಟ್ಸ್ ವೈ ಆಂಟಿ ಲಾಗ್ ಆಫ್ 7.982 ವ್ಯಾಲ್ಯೂ 9.48 into 10 to the power of 7. ನಿಮಗೆ ಲಾಗು ಆಂಟಿ ಲಾಗು ಇವೆರಡೂ ಕೂಡ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಫಿಸಿಕ್ಸ್ ಅಲ್ಲಿ ಹೇಳಿದರೆ ಕೂಡ ಇನ್ನೊಂದ್ಸರಿ ಅದನ್ನ ನೋಡ್ಕೊಳ್ಳಿ. ಲಾಗು ಮತ್ತೆ ಆಂಟಿ ಲಾಗ್ ಎರಡೂ ಕೂಡ ಯಾವ ರೀತಿ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಅನ್ನೋದನ್ನು. ಓಕೆ, ಈ ವ್ಯಾಲ್ಯೂ ಇಷ್ಟು ಬರುತ್ತೆ 9.48 into 10 to the power of 7. ಹಿಯರ್ ನೋ ಯೂನಿಟ್, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಗೆ ಯಾವುದೇ ಯೂನಿಟ್ ಇರಲ್ಲ.